ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. 2025 ಹೊಸ ಕ್ಯಾಲೆಂಡರ್ ವರ್ಷ. ಕ್ಯಾಲೆಂಡರ್ ಬದಲಾಯಿಸ್ತಕ್ಕಂಥ ಒಂದು ವರ್ಷ. 2024 ಮುಗಿದು 2025. 8ರ ಆಧಿಪತ್ಯ, ಶನಿಯ ಆಧಿಪತ್ಯದಿಂದ ಮಂಗಳನ ಆಧಿಪತ್ಯಕ್ಕೆ ಕಾಲಿಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರ್ಯಾರು 2ನೇ ತಾರೀಕು ಕೊಟ್ಟಿರ್ತಾರೆ, 11, 20 ಮತ್ತು 29ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ 2025 ಹೇಗಿದೆ ನೋಡೋಣ. ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷ 2020-25. ಒಂದು ರೀತಿಯ ಗಜಕೇಸರಿ ಯೋಗ. ಎಲ್ಲ ಶತ್ರುಗಳನ್ನು ಸಂಹಾರ ಮಾಡ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಜಯ ಸಿಗ್ತಕ್ಕಂಥದ್ದು, ಅನೇಕ ಬಿರುದುಗಳು ಬರ್ತಕ್ಕಂಥದ್ದು, ಹೊಸ ಒಂದು ಆವಿಷ್ಕಾರ ಅಂದರೆ ನ್ಯೂ ಸೈಕಲ್ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಹಣಕಾಸು ವಿಚಾರದಲ್ಲಿ ವಿಶೇಷ ಎಲ್ಲ ಇರ್ತಕ್ಕಂಥದ್ದು. ಆದರೆ 2, 11, 20, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಯಾವಾಗಲೂ ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್. 24/7 ಸಿರೀನ್ ಅಟ್ಮಾಸ್ಫಿಯರ್ ಇರಬೇಕು, ಒಂದೇ ಥರ ಇರಬೇಕು. ಒಂದು ಹೆಚ್ಚು ಒಂದು ಕಮ್ಮಿ ಆಗಂಗಿಲ್ಲ. 2, 11, 20, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ 2 ಸೀರೀಸ್ ಅಂತ ಕರಿತೀವಿ. ಕ್ರಿಯಾಶೀಲತೆ ಸಿಕ್ಕಾಪಟ್ಟೆ ಇರುತ್ತೆ, ಕ್ರಿಯೇಟಿವಿಟಿ ಸಿಕ್ಕಾಪಟ್ಟೆ ಇರುತ್ತೆ, ಐಡಿಯಾಸ್ ತುಂಬ ಚೆನ್ನಾಗಿರುತ್ತೆ, ಮೈಂಡ್ ತುಂಬಾ ಚೆನ್ನಾಗಿ, ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ. ಎಕ್ಸಿಕ್ಯೂಷನ್ ಪ್ರಾಬ್ಲಮ್, ಸರಿಯಾಗಿ ಎಕ್ಸಿಕ್ಯೂಷನ್ ಮಾಡಲ್ಲ. ಹಾಗೆ ಧೈರ್ಯದ ಕೊರತೆ, ಹಾಗೆ ಸೆನ್ಸಿಟಿವ್ ಜಾಸ್ತಿ, ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಹಾಗೆ ತುಂಬ ನ್ಯಾಯದ ಕಡೆ ಹೆಚ್ಚಾಗಿ ವಾಲ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ನೆಗೆಟಿವ್ ಇರುತ್ತೆ, ಆದರೆ ಈ ವ್ಯಕ್ತಿಗಳು ಬೇಗ ಸಿಗಾಕೊಳ್ತಕ್ಕಂಥದ್ದು, ನ್ಯಾಯದ ಕಡೆ ವಾಲ್ತಕ್ಕಂಥದ್ದು ತೋರಿಸುತ್ತೆ. ಮೂಡ್ ಸ್ವಿಂಗ್ ಜಾಸ್ತಿ ಇವರಿಗೆ, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್. ಅನೇಕ ಜನರನ್ನ ಸ್ನೇಹ ಮಾಡ್ತಾರೆ ಮತ್ತು ಇವ್ರನ್ನ ಬಯಸ್ತಾರೆ. ಹಾಗೆ ಇವರು ಅದನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. 2 ಸೀರೀಸ್ ಅವರು 2020-25ರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಆಗಿದೆ. ಸ್ವಲ್ಪ ಧೈರ್ಯ ತಗೊಳ್ತಕ್ಕಂಥದ್ದು, ಹೊಸ ಸಬ್ಜೆಕ್ಟ್ನ ಅವರು ಲಾಂಚ್ ಮಾಡ್ಕೊಳ್ತಾರೆ, ಹೊಸ ವಿಚಾರಗಳನ್ನು ಲಾಂಚ್ ಮಾಡ್ಕೊಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷವಾಗಿದೆ. ಅದರಲ್ಲಿ ವಿಶೇಷವಾಗಿ ಜನವರಿ ತಿಂಗಳಲ್ಲಿ ಅದ್ಭುತವಾಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಅಕ್ಟೋಬರಲ್ಲಿ ಭಾಳ ಅದ್ಭುತವಾಗಿರತಕ್ಕಂಥದ್ದು. ಜನವರಿ ಮತ್ತು ಅಕ್ಟೋಬರ್
ತುಂಬ ಸ್ಟ್ರಾಂಗ್ ಪೀರಿಯಡ್. ಹಾಗೆ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಪೂರ್ಣ ಆಗ್ತಕ್ಕಂಥ ಇನ್ನೊಂದು ತಿಂಗಳು ಮೇ ಆಗಿದೆ. ಸೊ ಜನವರಿ ಈಸ್ ವೆರಿ ಗುಡ್, ಮೇ ಈಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಹಾಗೆ ಅಕ್ಟೋಬರ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇನ್ನು ಫೆಬ್ರವರಿಲಿ ಮಾನಸಿಕ ಒತ್ತಡ ಭಾಳ ಹೆಚ್ಚಾಗಿರುತ್ತೆ, ಮೋಸ ಹೋಗ್ತಕ್ಕಂಥ ತಿಂಗಳಾಗಿರುತ್ತೆ, ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥ ತಿಂಗಳು ಫೆಬ್ರವರಿ. ಮಾರ್ಚಲ್ಲಿ ಹೊಸ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಒಂದು ತಿಂಗಳಾಗಿರುತ್ತೆ 2025 ಏಪ್ರಿಲಲ್ಲಿ ಆ ಪ್ಲ್ಯಾನ್ನ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಆ ತಿಂಗಳು ಸಹಾಯ ಆಗುತ್ತೆ. ಮೇ ಆಲ್ರೆಡಿ ಹೇಳಿದ್ದೀನಿ, ಒಂದು ಮೇಜರ್ ಚೇಂಜಸ್ಸು, ಮೇಜರ್ ಎಮೋಷ್ನಲ್ ಚೇಂಜಸ್ಸು, ಹೊಸ ಡೆಸ್ಟಿನಿ ಸಿಗ್ತಕ್ಕಂಥದ್ದು ಮೇಯಲ್ಲಿ. ಅತ್ಯಂತ ಸಮಸ್ಯೆ ಕೊಡ್ತಕ್ಕಂಥದ್ದು ಜೂನಲ್ಲಿ ಅತ್ಯಂತ ಹೆಚ್ಚಿನ ಸಮಸ್ಯೆ ಕೊಡುತ್ತೆ. ಅನಾರೋಗ್ಯದಿಂದ ಬಳಲ್ಬೋದು, ಸಣ್ಣ ಪುಟ್ಟ ಏಟು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಹಣ ಕಳ್ಕೊಳ್ತಕ್ಕಂಥದ್ದು, ಜಗಳಗಳಿಗೆ ಒಳಗಾಗ್ತಕ್ಕಂಥದ್ದು ಜೂನಲ್ಲಿ ಕಂಡು ಬರ್ತಾರೆ. ಜುಲೈಯಲ್ಲಿ ಗಲಾಟೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ವೈಮನಸ್ಯ ಜಾಸ್ತಿ ಆಗ್ತಕ್ಕಂಥದ್ದು 2ನೇ ತಾರೀಕು ಕೊಟ್ಟಿರ್ತಕ್ಕಂಥ ಸೀರೀಸ್. ಆಗಸ್ಟಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ತಿಂಗಳಾಗಿದೆ. ಪೀಕ್ ವರ್ಷದಲ್ಲಿ ಆಗಸ್ಟ್ ವಿಲ್ ಬಿ ದಿ ಪೀಕ್. ಜಾನ್ವರಿಯಿಂದ ಡಿಸೆಂಬರ್ಗೂ ತಗೊಂಡ್ರೆ ಆಗಸ್ಟ್ ವಿಲ್ ಬಿ ದಿ ಪೀಕ್, ದಿ ಮೋಸ್ಟ್ ಪಿನಾಕಲ್ ಅಂತ ಕರಿತೀವಿ. ಎಲ್ಲ ವಿಚಾರದಲ್ಲೂ ಅನ್ಕೊಂಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಒಂದು ರಿಮೆಂಬರ್ ಮಾಡ್ತಕ್ಕಂಥದ್ದು, ಆಗಸ್ಟ್ ಟು ಬಿ ರಿಮೆಂಬರ್ಡ್ ಆಗ್ತಕ್ಕಂಥದ್ದು. ಸೆಪ್ಟೆಂಬರಲ್ಲಿ ಸ್ವಲ್ಪ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ, ಹೆಚ್ಚು ಮನಸ್ತಾಪಗಳು ಇರ್ತಕ್ಕಂಥದ್ದು ಒಂದು ಸೈಡ್. ಆದರೆ ಅನ್ಕೊಂಡಿದ್ದೆಲ್ಲನೂ ಕೂಡ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಮನಸ್ಸಲ್ಲಿ ಬಂದಿರತಕ್ಕಂಥದ್ದು ಎಲ್ಲನೂ ಕೂಡ ಸಕ್ಸಸ್ ಆಗ್ತಕ್ಕಂಥ ಒಂದು ವಿಚಾರಗಳು ಬರುತ್ತೆ ಇಂಪ್ಲಿಮೆಂಟ್ ಮಾಡಿದ್ರೆ. ಅನೇಕ ಸತಿ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ, ಆದರೆ ಮನಸ್ಥಿತಿ ಮತ್ತು ಪರಿಸ್ಥಿತಿಯಿಂದ ಆಲೋಚನೆಗಳು ಸತ್ತೋಗ್ತವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಒಂದು ಮೆಟೀರಿಯಲೈಸ್ ಆಗೋಕ್ಕೆ ಬದಲಾಯಿಸ್ಕೊಂಡ್ರೆ ಖಂಡಿತ ಏನೇನು ಯೋಜನೆಗಳಿರುತ್ತೋ 2 ಸೀರೀಸ್ ಅವ್ರಿಗೆ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗೆ ನವೆಂಬರಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು, ಯಾರಾದರೂ ಒಬ್ಬರು ಮನಸ್ತಾಪ ಆಗ್ತಕ್ಕಂಥದ್ದು, ಜಗಳಗಳಾಗ್ತಕ್ಕಂಥದ್ದು ವಿಶೇಷವಾಗಿ ನವೆಂಬರಲ್ಲಿ ತೋರಿಸ್ತಾ ಇದೆ. ಡಿಸೆಂಬರು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಓವರಾಲ್ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಗಜಕೇಸರಿ ಯೋಗ. ಓವರಾಲ್ ನೋಡಿದ್ರೆ 2 ಸೀರೀಸ್ ಅವ್ರಿಗೆ 2025 ಅದ್ಭುತವಾಗಿದೆ. ಹಾಗೆ ದಾನವನ್ನು ಮಾಡಬೇಕು ಅಂತಂದರೆ ಇವ್ರಿಗೆ ಎಳ್ಳನ್ನು ದಾನ ಮಾಡಿದ್ರೆ ಶನಿವಾರ ಉತ್ತಮ ಫಲಗಳು. ಯಾಕಂದರೆ ಜೂನಲ್ಲಿ ತಗೊಳ್ಳು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ, ಆ ಒಂದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ದೇವಸ್ಥಾನಕ್ಕೆ ಯಾವ್ದಾದ್ರು ಒಂದು 2025 ಫಸ್ಟೇ ಕೊಟ್ಟರು ಕೂಡ ತೊಂದರೆ ಇಲ್ಲ. ಹಾಗೆ ಶನಿವಾರದ ದಿವಸ ಕರಿ ಉದ್ದಿನ ಕಾಳು, ಎಳ್ಳೆಣ್ಣೆ ದೇವಸ್ಥಾನಕ್ಕೆ ಕರಿ ಉದ್ದಿನ ಕಾಳು ದೇವಸ್ಥಾನಕ್ಕೆ ಕೊಡ್ಬೋದು, ಯಾರಿಗಾರು ಬಡವ್ರಿಗೂ ಒಂದು ಮಾತುಕತೆ ಮಾಡಿ ಕೊಡ್ಬೋದು, ತೊಂದರೆ ಇಲ್ಲ. ಹೆಚ್ಚಾಗಿ ಹಳದಿ ಯೂಸ್ ಮಾಡಿ. 2020-25 2 ಸೀರೀಸ್ ಅವರು ಹೆಚ್ಚಾಗಿ ವಿಶೇಷವಾಗಿ ಹಳದಿ ಯೂಸ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ.
ಹಾಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ತೊಂದರೆಗೆ ಶಿವನನ್ನ ಕುರಿತು ಧ್ಯಾನ ಮಾಡಿ, ಪಂಚಾಕ್ಷರಿ ಮಂತ್ರ ಆಗಿರ್ತಕ್ಕಂಥದ್ದು ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಈ ಮಂತ್ರವನ್ನು ಜಪ ಮಾಡಿ ಟೆನ್ಷನ್ ಆದಾಗ ಖಂಡಿತ ಸಕ್ಸಸ್ಸು ಆಗುತ್ತೆ. ಹಾಗೆ ಇದೇ 21ನೇ ತಾರೀಕು ಶನಿವಾರದಿಂದ ನಮ್ಮ ತರಗತಿಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಆಸಕ್ತಿ ಇರೋರು ಜ್ಯೋತಿಷ್ಯ ಕಲೀರಿ, 15 ದಿವಸದ ಕ್ಲಾಸ್ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಒಂದು ಕ್ಲಾಸ್ ಇದೆ, ಸಂಜೆ 7:15 ಒಂದು ಕ್ಲಾಸ್ ಇದೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗಡೆ ಬರ್ತಕ್ಕಂಥ ಸಂಖ್ಯೆಗಳಿಗೆ ವಾಟ್ಸಪ್ ಮಾಡಿ, ಬೇಕಾದಷ್ಟು ನಂಬರ್ ಇದೆ, ವಾಟ್ಸಪ್ ಮಾಡಿ. ಕ್ಲಾಸ್ ಡೀಟೇಲ್ಸ್ ಬೇಕು, ಕ್ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿ, ಖಂಡಿತ ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. 15 ಡೇಸ್ ಕ್ಲಾಸಲ್ಲಿ ಎಜುಕೇಷನ್ ಬಗ್ಗೆ, ಹಣಕಾಸಿನ ವಿಚಾರದಲ್ಲಿ ಅದೃಷ್ಟ ನೀವು ತಗೊಳ್ಬೇಕು, ತಿಳ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯ ಕಲೀರಿ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ತುಂಬ ಜನ ಕಳೀತಾರೆ, ಸಾವಿರಾರು ರೂಪಾಯಿ ಕಳೀತೀರ ನೀವು. ಒಂದು ಮಾತು ಕೇಳಿ, ನಮ್ಮ ನಕ್ಷತ್ರ ನಾಡಿ ಕಲ್ತು ನೋಡಿ, ಯು ವಿಲ್ ಹ್ಯಾವ್ ಎ ಸಿ ಚೇಂಜ್. ಒಂದ್ಸತಿ ನಕ್ಷತ್ರ ನಾಡಿ ಕಲೀರಿ, ನಿಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರುತ್ತೆ. ಕಷ್ಟ ದಿನಗಳು ನಿಮ್ಗೆ ಅರ್ಥ ಆಗುತ್ತೆ. ಕೈ ಸುಟ್ಕೊಳ್ತಕ್ಕಂಥದ್ದು ತುಂಬಾನೇ ಕಮ್ಮಿ ಆಗುತ್ತೆ. ಜೀವನದಲ್ಲಿ ತುಂಬಾ ಜನ ಕೈ ಸುಟ್ಕೋತಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಆದ್ರೂ ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರ ಮುಖಾಂತರ ನಾವು ನೋಡ್ಕೋಬಹುದು, ಅದನ್ನು ಹೇಳ್ಕೊಡ್ತೀನಿ. ಕುಟುಂಬ ಸಮೇತರ ಕಲೀರಿ. ಒಂದು ಟಿಕೆಟ್ ಅಲ್ಲಿ ಕುಟುಂಬ ಸಮೇತರ ಕಲೀರಿ. ಯಾಕಂದ್ರೆ ಇವಾಗೆಲ್ಲ ಎಲ್ಲೋ ಒಂದು ಕಡೆ ಬಂದು ಕಲಿಯುವಂಥದ್ದಿಲ್ಲ. ನೀವು ಯಾವುದೇ ಮೂಲೆಯಲ್ಲಿರಿ, ಯಾವುದೇ ಊರಲ್ಲಿರಿ, ಆ ಕಡೆ ಕೊಳ್ಳೇಗಾಲಿಂದ ಹಿಡಿದು ಆ ಕಡೆ ಬೀದರ್ವರೆಗೂ, ಇಲ್ಲ ಕಡೆ ಮಂಗಳೂರು ಉಡುಪಿಯಿಂದ ಹಿಡಿದು ಈ ಕಡೆ ಕೊನೆ ಕೋಲಾರ ಚಿಂತಾಮಣಿ ಮುಳುಬಾಗ್ಲವರೆಗೂ, ಕೆಳಗಡೆ ಚಾಮರಾಜನಗರದವರೆಗೂ, ಮೇಲ್ಗಡೆ ಬೀದರ್ವರೆಗೂ ಕೂಡ ಯಾವುದೇ ಮೂಲೆ, ಆ ಕಡೆ ಅಂಕೋಲಾ, ಸಿರ್ಸಿ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಬಾರ್ಡರ್ವರೆಗೂ ಇರೋರು, ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಝೂಮ್ ಆ್ಯಪ್ ಮುಖಾಂತರ ಬೆಳಿಗ್ಗೆ 11 ಗಂಟೆ ಅನುಕೂಲ ಆದರೆ, ಅಥವಾ ಸಂಜೆ 7:00 ಕಲಿತು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಟೈಮ್, ನೆಗೆಟಿವ್ ಟೈಮ್ ನೋಡ್ಕೊಳ್ಳಿ. ಪಾಸಿಟಿವ್ ಟೈಮ್ ಬಂದಾಗ ಅದನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ನೆಗೆಟಿವ್ ಟೈಮ್ ಬಂದಾಗ ಅದನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ಪರಿಹಾರವನ್ನು ನಿಮಗೆ ಹೆಚ್ಚು ಕಮ್ಮಿ ಅಷ್ಟೇ ಹೇಳಿದ್ದು ನಾನು, ಪರಿಹಾರ ಪೂರ್ತಿ ಹೋಗೋದಲ್ಲ. ಕಾಂಪೌಂಡರ್ ಹೇಳ್ದಂಗೆ ಕುಜದೋಷ, ಸರ್ಪದೋಷ ಅವೆಲ್ಲ ದೋಷಗಳೇ ಅಲ್ಲ, ಹುಚ್ಚರು ಸಂತೆ ಥರ ಎಲ್ಲ ಹೋಗ್ತಾ ಇದ್ದೀರ ಅವ್ರ ಹತ್ರ. 100% ವರ್ಕ್ ಆಗಲ್ಲ. ಅದಕ್ಕೆ ಯಾರನ್ನಾರು ಒಬ್ಬರು ಕೇಳಿ ಅಸ್ಟ್ರಾಲಜಿ ನಂಬ್ತೀರಾ, ನಂಬಲ್ಲ ಅಂತಾರೆ. ನಮ್ಮಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟು 90% ಕೊಡ್ತೀನಿ. ಯಾಕಂದ್ರೆ 10% ಕಲ್ತಿರೋರೆಲ್ಲ ಸ್ವಲ್ಪ ತಿಕ್ಕಲರು ಕಲ್ತಿರ್ತಾರೆ, ಸ್ವಲ್ಪ ಹುಚ್ಚರು ಕಲ್ತಿರ್ತಾರೆ. ಇರ್ತಲ್ಲ, ಎಲ್ಲ ಕಡೆನೂ ಇರುತ್ತಲ್ಲ, ಹುಚ್ಚರು ಕಲ್ತಿರೋದು 10%. 90%, 90 ಔಟ್ ಆಫ್ 90%, 100 ಔಟ್ ಆಫ್ 90% ಅಲ್ಲಿ ಅಸ್ಟ್ರಾಲಜಿದು ಕಾಂಬಿನೇಷನ್ಸು ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಅದೇ ಥರ ಬರ್ತಾ ಇದೆ, ಹಾಗೆ ಆಗ್ತಾ ಇದೆ ಅಂತ 90% ಹೇಳ್ತಾರೆ. ಇನ್ನು 10% ಅವ್ರಿಗೂ ಆಗ್ತಾ ಇರುತ್ತೆ. ಅವ್ರಿಗೇನೋ ಸ್ವಲ್ಪ ಅತ್ಯಂತ ಉರಿನೋ ಏನೋ ಗೊತ್ತಿಲ್ಲ, ಗ್ರಹಗಳ ಮೇಲೆ ಉರಿನೋ, ನಕ್ಷತ್ರ ನಾಡಿ ಮೇಲೆ ಉರಿನೋ, ಅಥವಾ ಅವ್ರಿಗೆ ಹೊಟ್ಟೆ ಉರಿನೋ, ಬೇರೆ ಎಲ್ಲೆಲ್ಲಿ ಉರಿನೋ, ಅವ್ರಿಗೇನೋ 10% ಅವ್ರಿಗೆ ಅದು ಏನು ಉರಿನೋ ಗೊತ್ತಿಲ್ಲ. ಅದು ಕೆಲವರಿಗೆಲ್ಲ ಹೈಯರ್ ಕ್ಲಾಸು ಡಾಕ್ಟ್ರೇಟ್ ಮಾಡಿದ್ಮೇಲೆ ಇನ್ನೂ ಯಾಕೆ ಉರಿ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಬರ್ನಾಲ್ ಹಚ್ಕೋಬೇಕು ಅವ್ರಿಗೆ. ಸೊ ಆ ರೀತಿ ಶ್ರೇಷ್ಠವಾಗಿರ್ತಕ್ಕಂಥ ಜ್ಯೋತಿಷ ಕಲ್ತಿರ್ತಾರೆ, 10% ಅವ್ರು ಹಂಗೆ ಆಡ್ತಾರೆ. ಬಟ್ ಮುಂದೆ ಬರತಕ್ಕಂಥ ಹೊಸಬರಿಗೆ ಸ್ವಾಗತ. 21ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಒಂದು ಉಡುಗೊರೆ ಏನಾದ್ರು ಕೊಡಬೇಕು, ಒಂದು ಗಿಫ್ಟ್ ಕೊಡಬೇಕು ಅಂತಂದರೆ ಈ ಜ್ಯೋತಿಷ್ಯ ನಿಮ್ಮ ಲೈಫಿಗೆ ಒಂದು ಗಿಫ್ಟ್ ಆಗುತ್ತೆ. ಬೇಕಾದ್ರೆ ಬನ್ನಿ, ನೀವೇ ನಿಮ್ಮ ಮನಸಾರೆ 15 ದಿವಸ ಆದಮೇಲೆ ಹೇಳ್ತೀರಾ, ವಂಡರ್ಫುಲ್. ಈ ಜ್ಯೋತಿಷ್ಯ ಮತ್ತೊಂದು ವಿಚಾರ, ಕಾಲ್ಸ್ ತೊಗೊಳಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಯಾರು ಕಾಲ್ಸ್ಗೆಲ್ಲ ಮಾಡ್ತಾರೆ, ನಂದೇನಾಯ್ತು ಅದೇನಾಯ್ತು ಅಂತೆಲ್ಲ, ಅದೆಲ್ಲ ಬಿಟ್ಟು ಕಲಿಬೇಕು ಅನ್ನೋದು ಯೋಚನೆ ಮಾಡಿ. ಮತ್ತು ನಮ್ಮ ಫೀಸ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಲೈಫಲ್ಲಿ ಉದ್ಧಾರ ಆಗಲ್ಲ. ನಮ್ಮ ಫೀಸ್ 15,000, ನಾವು ಓಪನ್ ಆಗಿ ಹೇಳ್ತೀವಿ 15,000. ಎಷ್ಟೋ ಜನ ಕನ್ಸಲ್ಟೇಷನ್ ಎಷ್ಟೆಷ್ಟು ಅಂತ ಹೇಳಲ್ಲ, ಅದು 1 hour 2 hours ಕೊಡ್ತಾರೆ. ಕೆಲವರು ಏನೋ ಫ್ಯಾಮಿಲಿ ಕನ್ಸಲ್ಟೇಷನ್ ಅಂತ ತಗೊಂಡ್ಬಿಡ್ತಾರೆ.
30-40 ಸಾವಿರ ಅಂತ. ಅವೆಲ್ಲ ಚಿಪ್ಪೆ, ತೆಂಗಿನಕಾಯಿ ಚಿಪ್ಪೆ ಅವೆಲ್ಲ. ಏನು 1 ಅವರ್ ಹೋಗಿದ ತಕ್ಷಣ ಏನು ಬದುಕಂದು ಗೊತ್ತಾಗ್ಬಿಡುತ್ತೆ. 15 ದಿವಸ ಕೂತು ಕಲ್ತಾಗ ಬದುಕು ಪೂರ್ತಿ ನೋಡ್ಕೋಬೋದು ನೀವು, ನಿಮ್ಮೊಬ್ಬರದೇ ಅಲ್ಲ. ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಮನೆಯವ್ರದ್ದೆಲ್ಲ ನೋಡ್ಬೋದು. ಇನ್ನೂ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಕುಟುಂಬದವ್ರು, ನಿಮ್ಮ ಫ್ರೆಂಡ್ಸ್ ಅವ್ರದ್ದು ನೋಡೋಕೆ ಶುರು ಮಾಡ್ಬೋದು. ಇವತ್ತಿನ ದಿವಸ ನಾನು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ, ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ. ನನ್ನನ್ನು ಬೇಕಾದಷ್ಟು ಜನ ಕಾಲೆಳಿತಾರೆ. ಅವ್ರಿಗೆ ಆಹಾರವನ್ನು, ದಾರಿಯನ್ನು ಸೃಷ್ಟಿ ಮಾಡಿದ್ದೀನಿ. ಯಾವ ಅಸ್ಟ್ರಾಲಜರ್ ಕರ್ನಾಟಕದಲ್ಲಿ ಒಬ್ಬರು ಸೃಷ್ಟಿ ಮಾಡಿಲ್ಲ. ಅವ್ರಿಗೆಲ್ಲ ಹೋಗಿ ಕಾಲಕ್ಕೆ ಬೀಳ್ತಾರೆ ಎಲ್ಲ ಜನ. ಬಿದ್ಕೊಳ್ಳಿ ಬಿಡಿ, ನನಗೇನು ಹೊಟ್ಟೆ ಉರಿ ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲೇನು ಶ್ರೇಷ್ಠತೆ ಇಲ್ಲ. ಒಬ್ಬರು ಜಾತಕ ಹೇಳಿದ ತಕ್ಷಣ ಹಂಗಿರ್ಬೇಕಮ್ಮ ಹಿಂಗಿರ್ಬೇಕಮ್ಮ ಅಂತ ಈ ದೊಡ್ಡ ದೊಡ್ಡ ಚಾನಲ್ ಎಲ್ಲ ಕೂರಿಸಿ ಮಂಗಳಾರತಿ ಎತ್ತಿಸ್ಕೊಳ್ತಾರೆ ಅಷ್ಟೇ. ಎಷ್ಟೋ ಜನ ವಾಹಿನಿಯವ್ರು ಗೊತ್ತಿಲ್ಲ ನಾವು ಮಾಡಿರ್ತಕ್ಕಂಥದ್ದು. ಇದುವರೆಗೂ 65,000 ಜನ ಕಲ್ತಿದ್ದಾರೆ ಅಂತ ಹೇಳಿದ್ದೀನಿ. ಕಮ್ಮಿ ಅಂದರೂ ಒಂದು 10,000 ಜನ ಇದನ್ನ ಜೀವನೋಪಾಯವಾಗಿ ಮಾಡ್ಕೊಂಡಿದ್ದಾರೆ, ಅಥವಾ ಒಂದು ಸೆಕೆಂಡ್ ಇನ್ಕಮ್ ಥರ ಮಾಡ್ಕೊಂಡಿದ್ದಾರೆ. ಅಥವಾ ಅನೇಕ ಮಹಿಳೆಯರು ಒಂದು 4 ಕಾಸು ಸಂಪಾದನೆ ಮಾಡಿ ಅವರ ಗಂಡನ ಹತ್ರ ಬರ್ತಕ್ಕಂಥ ಒಂದು ಸಂಪಾದನೆಯನ್ನು ಉಳಿಸ್ಕೊಂಡು ಇದನ್ನು ಬೆಳೆಸ್ಕೊಂಡು ಮುಂದುವರಿಸ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಅವ್ರಿಗೆ ದಾರಿ ತೋರಿಸಿದ್ದೀನಿ. ಭಾಳ ಕಷ್ಟ. ಯಾರು ಈ ಥರ ದಾರಿ ತೋರಿಸಿ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳೋದು ಕಷ್ಟ. ಅಂಥ ವಿಚಾರದಲ್ಲಿ ವೀಕ್ಷಕರು ಯಾರು ಇದ್ದೀರಾ ಯೋಚನೆ ಮಾಡಿ. ಬೆಳಿಗ್ಗೆ ಎಲ್ಲ ಟಿ ವಿಲಿ ಬರ್ತಾರೆ, ಯಾರೋ ಸಾಯಂಕಾಲನೂ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ. ಇವರೊಬ್ಬರೇ ತಾನೇ ಹೇಳ್ಕೊಡೋದು, ಯಾರು ಹೇಳ್ಕೊಡ್ತಾರೆ ಹೇಳಿ? ಇನ್ನು ಯಾರಾದರೂ ಒಬ್ಬರು ಹೇಳ್ಕೊಡೋಗಿದ್ರೆ ಯಾರಾದರೂ ಒಬ್ಬರು ಹೆಸರು ಹೇಳಿ ನೋಡೋಣ ಎಲ್ಲಿ ಬರ್ತಾರೆ ಅಂತ. ಇನ್ನು ಮಿಕ್ಕಿದ್ದೆಲ್ಲ ರಾಶಿ ಭವಿಷ್ಯ ಹೇಳ್ಕೊಂಡು ಟೋಪಿ ಹಾಕೋ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಸರ್ ನಾನು ಫಸ್ಟ್ ಬಂದಾಗ ನಿಮ್ಮ ವಿದ್ಯಾರ್ಥಿ, ಇವಾಗ ನಾನು ಎಷ್ಟೋ ಜನಕ್ಕೆ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ, ನನ್ನನ್ನು ಗುರೂಜಿ ಅಂತ ಕರೀತಾರೆ ಸರ್. ನನಗೆ ಎಷ್ಟು ಒಂಥರ ಹೆಮ್ಮೆನೂ ಆಗುತ್ತೆ, ಭಯನೂ ಆಗುತ್ತೆ, ಖುಷಿನೂ ಆಗುತ್ತೆ, ನಾನು ಅರ್ಹನಾ ಅಂತ ಅನಿಸುತ್ತೆ. ಏನೇ ಆದರೂ ಕೂಡ ನಿಮ್ಮ ಭಿಕ್ಷೆ ಅಂತ 90% ಹೇಳ್ತಾರೆ. 10% ಬಿಡಿ, ಅವರೆಲ್ಲ ಸ್ವಲ್ಪ ನಮ್ಮ ಇರ್ತಾವಲ್ಲ, ಇದು ಇದ್ದೇ ಇರಬೇಕದು. ಒಂದು ಕಡೆ ಅಂದಮೇಲೆ ಒಂದು 90 to 10% ಇದ್ದೇ ಇರುತ್ತೆ. ಪರ್ಫೆಕ್ಟ್ ಅನ್ನೋದು ಯಾವುದೂ ಇಲ್ಲ. ಅದಕ್ಕೆ ಅಲ್ಲಿ ವೈಕುಂಠ ಲೋಕದಲ್ಲೂ ಕೂಡ ದೇವತೆಗಳು ಇದ್ದಾರೆ, ಆ ಕಡೆ ರಾಕ್ಷಸರು ಇದ್ದಾರೆ. ಹಾಗೆ ಇಲ್ಲೂ ಹಂಗೆ ನಮ್ಮಲ್ಲಿ ಸ್ಟೂಡೆಂಟ್ಸಲ್ಲೂ ಕೂಡ ದೇವರು ಇದ್ದಾರೆ, ರಾಕ್ಷಸರು ಇದ್ದಾರೆ. ಸ್ವಲ್ಪ ರಾಕ್ಷಸರಿಗೂ ಸ್ವಲ್ಪ ಬುದ್ಧಿ ಹೇಳಿದ್ದೀವಿ, ಅವ್ರಿಗೂ ತಲೆಗೆ ಹೋಗಿರುತ್ತೆ. ಆದರೂ ಕೂಡ ಗುರುಗಳ ಒಂದು ನಮ್ಮ ಹತ್ರನೇ ಕಲ್ತಿರ್ತಾರೆ, ಆದರೂ ಮನ್ಸಿಗೆ ಹಾಕೋಬೇಕು ಅವರು. ಯಾವಾಗ ಮನ್ಸಿಗೆ ಹಾಕ್ಕೊಂಡು ಅವ್ರ ಹತ್ರ ಒಂದು 4 ಅಕ್ಷರ ಕಲ್ತಿದ್ವಿ ಅಂತ ಅಂದ್ಕೊಂಡ್ರೆ ದೇ ವಿಲ್ ಬಿಕಮ್ ಗ್ರೇಟ್. ಸೊ ಅವ್ರು ಅದೇ ಪರಿಸ್ಥಿತಿಲೇ ಇರ್ತಾರೆ, ಏನೂ ವರ್ಕ್ ಆಗಲ್ಲ. ಮತ್ತು ಒಂದು ಕಡೆ ಕಲಿತು ಒಂದು 10 ಕಡೆ ಹೋಗಿ ಇನ್ನೊಬ್ಬರನ್ನೆಲ್ಲ ಕರ್ಕೊಂಡೋಗಿ ಹಾಳು ಮಾಡಿಕೊಂಡು ಹೋಗೋರು ಹಾಳಾಗ್ತಾರೆ. ನಮ್ದು ಯಾರು 90% ಚೆನ್ನಾಗಿರೋರು ಕರ್ಕೊಂಡು ಹೋಗ್ತಾರೆ, ಅವ್ರು ಹೋದಾಗ ನೀವು ಹಾಳಾಗ್ತೀರಾ, ಅವರು ಹಾಳಾಗ್ತಾರೆ. ದಿ ಟ್ರೂ ಎಜುಕೇಷನ್ ವಿಲ್ ಬಿ ಲಾಸ್ಟ್. ಸೊ ಬನ್ನಿ, ಕಲೀರಿ. ಡೆಫಿನೆಟ್ಲಿ ಇಟ್ ಈಸ್ ಎ ಗಿಫ್ಟ್ ಫಾರ್ ಯುವರ್ ಸೆಲ್ಫ್. 2025ಗೆ ಒಂದು ಒಳ್ಳೆ ಗಿಫ್ಟ್ ನೀವು ಕೊಡ್ಕೋಬೇಕು ಅಂತಂದರೆ 105 ಬ್ಯಾಚಿಗೆ ಬನ್ನಿ, 15 ಡೇಸ್ ಕಲೀರಿ. ಆ್ಯಪ್ ನಿಮ್ದು ಹಾಕಿಸ್ಕೊಳ್ಳಿ, 6 ಮಂತ್ಸ್ ಕೊಡ್ತೀವಿ ಆ್ಯಪ್. ವಂಡರ್ಫುಲ್. ಭಯ ಪಡೋಂಗಿಲ್ಲ, ಏನಿಲ್ಲ. ಅರ್ಧ ಜನ ಭಯ ಪಡ್ತಾರೆ, ಇನ್ನು ಅರ್ಧ ಜನ ನಮ್ಗೆ ತಲೆಗೆ ಹೋಗುತ್ತಾ ಅಂತ. ಏನು ನಿಮಗೇನು ಪದ್ಮಶ್ರೀ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ ಎಲ್ಲ ಜ್ಯೋತಿಷರುಗಳು, ಪರಮವೀರ ಚಕ್ರ ಕೊಟ್ಬಿಟ್ಟಿದ್ದಾರೆ. ಏನು ಭಾಳ ಕಷ್ಟ ಸಬ್ಜೆಕ್ಟ್ ಅಂದ್ಬಿಟ್ಟು ಪದ್ಮ ವಿಭೂಷಣ, ಇನ್ನೊಂದು ಯಾವುದಿದೆ, ಭಾರತ ರತ್ನ ಕೊಟ್ಬಿಟ್ಟಿದ್ದಾರೆ. ಇದು ಭಾಳ ಟಫ್ ಸಬ್ಜೆಕ್ಟ್ ಓದೋರೆ ಅಂತ. ಯಾವುದೂ ಇಲ್ಲ ಟಫ್ ಸಬ್ಜೆಕ್ಟು. ಬರೀ ಬಂಡಲ್ ಬಿಡಬೇಕು. ಡ್ರೆಸ್ ಹಾಕೊಂಡು ಬಂಡಲ್ ಬಿಡೋದು ಒಂದೇ. ಅದು ಬಂಡಲ್ ಬಿಡೋ ಅವಶ್ಯಕತೆ ಇಲ್ಲ. ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ಕೊಂಡು ಹೋದ್ರೆ ಸಾಕು. ಅಷ್ಟೇ ಅಸ್ಟ್ರಾಲಜಿ, ಟ್ರೂತ್ ಅಸ್ಟ್ರಾಲಜಿ. ವೀಕ್ಷಕರೆಲ್ಲರೂ ಕೂಡ ಇವತ್ತು ನಂದು ನೋಡ್ತೀರಾ, ಅವ್ರದ್ದು ನೋಡ್ತೀರಾ, ಏನೋ ಕೆಲಸಗಳಾಗಿಲ್ಲ, ಇಲ್ಲಿ ಇಷ್ಟು ಹೇಳಿದ್ರು ಕೂಡ ಅಲ್ಲಿ ಹೋಗಿ ಮೋಸ ಆದ್ಮೇಲೆ ಇಲ್ಲಿಗೆ ಬರ್ತಾರೆ. ನನ್ನ ಹತ್ರ ಕನ್ಸಲ್ಟೇಷನ್ ಬಂದಿರತಕ್ಕಂಥ 99% ಎಲ್ಲ ಕಡೆ ಸುತ್ತಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಕಲೀರಿ ಅಂದ್ರೆ ಕಲಿಯಲ್ಲ. ನೀವು ಕರೆಕ್ಟಾಗಿ ಹೇಳ್ತೀರಾ, ನಮ್ದು ಹೇಳ್ಬಿಡಿ ಸರ್ ಏನಾಗ್ಬಿಡುತ್ತೆ ಅಂತ, ನಾವು ನಿಮ್ದು ಕೇಳ್ಕೊಂಡು ಹೊಟ್ಟೋಗ್ತೀವಿ ಸರ್. ಏನು ತಲೆನೋ ಏನೋ, ಸ್ವಲ್ಪ ಆಲೋಚನೆ. 10 ರೂಪಾಯಿಗೆ ಬಾರ್ಗೇನ್ ಮಾಡ್ತಾರೆ ಅಲ್ಲೆಲ್ಲ. ಪಾಪ ಬಡವ್ರ ಹತ್ರ ಅಲ್ಲೆಲ್ಲ 10 ರೂಪಾಯಿ, ತರಕಾರಿಯವ್ರ ಹತ್ರ 10 ರೂಪಾಯಿ, 15 ರೂಪಾಯಿ. ಅವ್ರ ಹತ್ರ ಹೋಗ್ಬಿಟ್ಟು 30,000 40,000 ರೂಪಾಯಿ ಅವ್ರು ಹೇಳಿದ ತಕ್ಷಣ, ಕೊಟ್ಟಿದ ತಕ್ಷಣ ನಿಮ್ಗೇನು ವರಗಳು ಕೊಟ್ಬಿಡ್ತಾರೆ. ಹಂಗೆ
ಏನು ವರಗಳು ಕಾಯ್ಕೊಂಡು ಇಟ್ಕೊಂಡಿರ್ತಾರೆ. ಪಾಪ ಅವನಿಗೇನೆ ಏನು ತಗೊಳಕ್ ಇರಲ್ಲ, ಯೋಚನೆ ಮಾಡ್ತಾ ಇರ್ತಾನೆ ಹೆಂಗೆ ಇವ್ರಿಗೆ ಹಾಕೋದು ಅಂತ, ಎಷ್ಟು ಹಾಕೋದು ಅಂತ. ಮೇಲಿಂದ ಕೇಳಿ ನೋಡ್ತಾರೆ. ಕಾರ್ ಇಳಿದ್ರಾ, ಬೈಕಲ್ಲಿ ಇಳಿದ್ರಾ 10,000, ಕಾರ್ ಇಳಿದ್ರಾ 30 ಹಾಕೋಣ. ರೇಟ್ ಏನಾರು ಇದೆಯಾ ಅಲ್ಲಿ? ದೇವರ ಹೆಸರಲ್ಲಿ ದೊಂಬರಾಟ ಆಡ್ತಾ ಇದ್ದಾರೆ ಎಲ್ಲರೂ. ದೇವರ ಹೆಸರಲ್ಲಿ ದೊಂಬರಾಟ ಆಡ್ತಾ ಇದ್ದಾರೆ. ಅದಕ್ಕೆ ಬಲಿಪಶು ನೀವುಗಳೇ. ಪ್ಲೀಸ್ ಲರ್ನ್ ಅಸ್ಟ್ರಾಲಜಿ. ಬೆಸ್ಟ್. ಅಲ್ಲಿ ಹೋಗಿ 30,000-40,000 ಖರ್ಚು ಮಾಡೋ ಬದಲು ನಿಮ್ಗೆ ಖರ್ಚು ಮಾಡಲೇಬೇಕು ಅನಿಸಿದಾಗ ಫಸ್ಟ್ ಲರ್ನ್ ಹಿಯರ್. ಇಫ್ ಯು ಫೀಲ್ ಇಟ್ ಹ್ಯಾಸ್ ಟು ಬಿ ಸ್ಪೆಂಡ್ ಇಟ್. ದೇವ್ರಿಗೆ ತಾನೇ ಹೋಗೋದು, ದೇವ್ರಿಗೆ ಹೋಗಲ್ಲ, ಮನುಷ್ಯನಿಗೆ ಹೋಗೋದು. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾನು ನಿಮ್ಮ ಹತ್ರ ರೇಖಿ ಕ್ಲಾಸ್ ಎಲ್ಲ ತಗೊಂಡಿದ್ದೆ ಮೊನ್ನೆ ಅಕ್ಟೋಬರ್ ಅಲ್ಲಿ ಮಾಡಿದ್ರಲ್ಲ. ತುಂಬಾ ಒಳ್ಳೆ ರೀತಿಯಲ್ಲಿ ಕಲಿಸಿ ಕೊಟ್ಟಿದ್ರಿ ಗುರುಜಿ, ತುಂಬಾನೇ ಧನ್ಯವಾದ. ನಿಮ್ಗೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಡೈರೆಕ್ಟ್ ಆಗಿ. ಹಾಗೆ ಈವ್ನಿಂಗ್ ಬ್ಯಾಚಾ ಮಾರ್ನಿಂಗ್ ಬ್ಯಾಚಾ? ಈವ್ನಿಂಗ್ ಬ್ಯಾಚ್. 500 ಜನ ಕೂತಿರ್ತಾರೆ, ಎಲ್ಲಿ ಮಾತಾಡೋದಲ್ವಾ? ಅದೇ ಫುಲ್ ರಶ್ ಇರುತ್ತೆ. ಹೌದು, ಕ್ಲಾಸಸ್ ಎಲ್ಲ ರಶ್ ಹಂಗೇನೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ವೆರಿ ಈಸಿ ಸಬ್ಜೆಕ್ಟ್ ಅದು. ಹೌದು. ಏನ್ ಕೇಳ್ಬೇಕು ಹೇಳಿ. ನನ್ ಮಗನ್ ಬಗ್ಗೆ ಒಂದು ಕೇಳ್ಬೇಕು. ಹೇಳಿ. ಡೇಟ್ ಆಫ್ ಬರ್ತ್ 15/5/2015. ಇನ್ನೊಂದ್ಸತಿ ಹೇಳಿ. 15/5/15. 2015. ಸಮಯ 5:03 ಬೆಳಿಗ್ಗೆ. ಹುಟ್ಟಿದ ಊರು ಮಂಗಳೂರು ಗುರುಜಿ. ಮಂಗಳೂರು ಬಂದ್ರೆ ಅಷ್ಟಮಂಗಳ. ಅದ್ ಯಾವಾಗ ಹೋಗುತ್ತೋ ಅಷ್ಟಮಂಗಳ? ಇಲ್ಲ ಗುರುಜಿ, ಅದೆಲ್ಲ ಇಲ್ಲ. ಅದು ಮುಂಚೆ ಇತ್ತು. ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದ ನಂತರ ಅದ್ ಯಾವ್ದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಪಾಪ ಅವ್ರಿಗೂ ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆ. ನಾನು ಬಿಸ್ನೆಸ್ ಅಂತ ಹೇಳ್ತೀನಿ, ಅಷ್ಟಮಂಗಳನೂ ಇಲ್ಲ, ಏನೂ ಇಲ್ಲ. ಆ ಶಾಸ್ತ್ರದಲ್ಲಿ ಒಂದು ಶಕ್ತಿ ಇದೆ, ಬಟ್ ಅವ್ರು ಹೇಳುವಷ್ಟು ಇದಿಲ್ಲ. ಮೀನರಾಶಿಲಿ ಹುಟ್ಟಿದ್ದಾರೆ, ರೇವತಿ ನಕ್ಷತ್ರ 1ನೇ ಪಾದ. ಸದ್ಯಕ್ಕೆ ಬುಧ ದೇಶ 12 ಮಧ್ಯದಲ್ಲಿರೋದ್ರಿಂದ ಸ್ವಲ್ಪ ಎಜುಕೇಶನ್ ಸ್ವಲ್ಪ ಹಿಂದೇಟು ಹೊಡಿತಾರೆ. ಆರೋಗ್ಯದಲ್ಲಿ ಸಮಸ್ಯೆ ಸ್ವಲ್ಪ ಇರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಬುಧ ದೇಶ 2031 ಇರುತ್ತೆ. ಪ್ರಶ್ನೆ ಏನು ಅಂದ್ರೆ ಅದು ಹೇಳಿದ್ರೆ ಇದಕ್ಕೆ ಮುಂಚೆ ಒಂದ್ಸಲ ಅದು ಕೇತು ಚಂದ್ರ ಒಟ್ಟಿಗೆ ಇದೆ, ಗುರುವಿನ ಅನುಗ್ರಹ ಇಲ್ಲ, ಸ್ವಲ್ಪ ಫಿಕಲ್ ಮೈಂಡ್ ಆತರ ಇರ್ತಾರೆ ಲೈಫ್ ಲಾಂಗ್. ಅದೆಲ್ಲ ನಂಗೆ ಏನೋ ಭಯ ಆಗ್ತಿದೆ. ನೆಕ್ಸ್ಟ್ ಕೇತು ದೇಶ ಏನೋ ಗುರು ನೀಚ ಆಗಿದೆ ಅಂತನಾ? ಹಾ ಗುರುಜಿ, ಗುರು ನೀಚ ಆಗಿದೆ ಅಂತನಾ? ಗುರು ನೀಚ ಅಲ್ಲ, ಉಚ್ಚ ಗುರು ಅಂತ ಹೇಳಿದ್ರು. ಅಲ್ಲಿ ಮಾಂದಿ ಮತ್ತೆ ಅದನ್ನೇ ಕೇಳಬೇಕು ಅಂತಿದ್ದೆ. ಮಾಂದಿ. ಓಕೆ. ಮಾಂದಿ ಇದೆಲ್ಲ ಸಿಕ್ಕಿರೋದು ಮಾಂದಿ. ಚಂದ್ರ ಕೇತು ಒಟ್ಟಿಗೆ ಇದ್ದಾರೆ 12ನೇ ಮನೆಯಲ್ಲಿ. 12ನೇ ಮನೆಯಲ್ಲಿ ಮಾಂದಿ ಬೇರೆ ಇದಾರಂತ. ಓಕೆ. ಚಂದ್ರಕೇತು ಇದ್ರೆ ಏನಾಗುತ್ತೆ ಅಂತನಾ? ಫಿಕಲ್ ಮೈಂಡ್ ಅಂತ ಹೇಳಿದ್ರು ಗುರುಜಿ. ಫಸ್ಟ್ ಆಫ್ ಆಲ್ ಇವರಿಗೆ ದಶದ ಮೇಲೆ ಫಿಕಲ್ ಮೈಂಡೆಡ್ ಬರುತ್ತೆ. ಅರ್ಥ ಆಯ್ತಲ್ವಾ? ಬುಧ ದೇಶ ನಡೀತಾ ಇದೆ. ಓಕೆ. ಚಂದ್ರನ ನಕ್ಷತ್ರದಲ್ಲಿ ಬುಧ ಇದೆ ಅಷ್ಟೇ. ಕೇತುವಿನ ಒಂದು ವಿಚಾರ ಇಲ್ಲಿ ಬರೋದೇ ಇಲ್ಲ. ಕೇತು 0, ಅದ್ರ ಪವರೇ 0 ಆಗ್ಬಿಟ್ಟಿದೆ. ಇಲ್ಲಿ ಪವರ್ 0 ಆಗಿದೆ. ಕೇತುದು ಪವರ್ 0 ಆಗಿದೆ. ಕೇತು ಇಸ್ ನೆವರ್ ಅಫ್ಲೆಕ್ಟಿಂಗ್. 12ನೇ ಮನೆ ಏನಾಗುತ್ತೆ ಅವನಿಗೆ? ಸೋಂಬೇರಿತನ ಸ್ವಲ್ಪ ಕೊಡುತ್ತೆ, ಸ್ವಲ್ಪ ಮೂಡ್ ಸ್ವಿಂಗ್ ಜಾಸ್ತಿ ಕೊಡುತ್ತೆ ಅಷ್ಟೇ. ಆದರೆ ನಾವು ಸಬ್ಲಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. 2nd ಹೌಸ್ ಬಂದಿರೋದ್ರಿಂದ ಎಜುಕೇಶನ್ ಚೆನ್ನಾಗಿ ಮಾಡೇ ಮಾಡ್ತಾರೆ. ಶೀತದ ಪ್ರವೃತ್ತಿ, ಸ್ವಲ್ಪ ಕಫ ಪ್ರವೃತ್ತಿ ಸ್ವಲ್ಪ ನೋಡಿಕೊಂಡ್ರೆ, ಹೆಲ್ತ್ ನೋಡಿಕೊಂಡ್ರೆ ಬೇರೆ ಏನೂ ತೊಂದರೆ ಇಲ್ಲ. ಇದಕ್ಕೆ ಅಕ್ಕಿ ದಾನ ಮಾಡ್ತಾ ಬನ್ನಿ. ಬುಧ ಆದ ನಂತರ ನಿಮಗೆ ಕೇತು ಬರ್ತಾನೆ. ಕೇತು ಅತ್ಯುತ್ತಮವಾಗಿದೆ, ಬಹಳ ಇಂಪಾರ್ಟೆಂಟ್. ಶುಕ್ರನ ಟೈಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ. ಶುಕ್ರನ ಟೈಮಲ್ಲಿ 36ನೇ ಇಸ್ವಿ 2036 ಆದಮೇಲೆ ಫೈನಾನ್ಷಿಯಲಿ ಯು ವಿಲ್ ಬಿಕಮ್ ವೆರಿ ವೆರಿ ಹೈ. ಇಷ್ಟನ್ನು ಮಾತ್ರ ನೋಡ್ಕೊಂಡು ಹೋಗ್ಬೇಕು. ಚಂದ್ರ ಕೇತು ಇದ್ರೆ ಕಾಂಪೌಂಡರ್ ತರ ನೋಡಿ. ಅವರು ಟ್ಯಾರೋ ಕಾರ್ಡ್ ಬಂದಿದಾರಂತೆ, ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತಾರೆ, ಮತ್ತೆ ಹೋಗ್ಬಿಟ್ಟು ಕಾಂಪೌಂಡರ್ ತಾನೇ ಹೋದ್ರು. ಇದು ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ತಾರೆ, ಒಂದು ಎಪಿಡೆಮಿಕ್ ಅಂತ ಕರೀತಾರೆ. ಅಸ್ಟ್ರಾಲಜಿ ಈಸ್ ಎ ನೆಗೆಟಿವ್ ಎಪಿಡೆಮಿಕ್. ಬರ್ಕೊಡ್ತೀನಿ ಇವತ್ತೇನಾದ್ರೂ ಸಾಂಕ್ರಾಮಿಕ ರೋಗ ಅಂತ ಏನಾದ್ರು ಇತ್ತು ಅಂತಂದ್ರೆ, ಸಂಬಂಧವಿಲ್ಲದೆ ಇರತಕ್ಕಂಥದ್ದೆಲ್ಲ ಹೇಳ್ತಕ್ಕಂಥ ಎಲ್ಲಾ ಜ್ಯೋತಿಷ್ಯರುಗಳು. ಯಾಕಂದ್ರೆ ನಾನು 8 ವರ್ಷದಿಂದ ಜ್ಯೋತಿಷ್ಯರ ಬಗ್ಗೆ ಹೇಳ್ತಾನೆ ಇದ್ದೀನಿ. ಒಬ್ರು ಫೋನ್ ಮಾಡ್ಬಿಟ್ಟು ಅದು ಹೆಂಗೆ ಅಂತ ಡಿಬೇಟ್ ಮಾಡಿಲ್ಲ, ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಒಬ್ರು ಯಾರು ಫೋನ್ ಮಾಡಿದಾರ ಚಾಲೆಂಜ್ ಮಾಡಿ, ಚಂದ್ರಕೇತು ಬಂದ್ರೆ ಹಿಂಗಾಗತ್ತೆ ಅಂತ? ಏನೂ ಆಗಲ್ಲ. ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಯಾಕಂದ್ರೆ ದಶ ಬಂದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ 12ನೇ ಮನೇಲಿ ಬಂದಾಗ, ನಕ್ಷತ್ರದಲ್ಲಿ ಬಂದಾಗ ಸ್ಲೀಪಿ ಮೂಡಿ ಅಷ್ಟೇ. ಅದು 31 ಕೊಟ್ಟೋಗುತ್ತೆ 2031ಕ್ಕೆ. ದಶಗಳು ಚೇಂಜ್ ಆಗ್ತಾ ಇದ್ದಂಗೆ ಮನಸ್ಥಿತಿ ಪರಿಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ದಿಸ್ ಹ್ಯಾಸ್ ಟು ಬಿ ಟೋಲ್ಡ್. ಅವರು ಚಂದ್ರಕೇತು ಒಟ್ಟಿಗೆ ಇದ್ಬಿಟ್ಟು ಹಂಗಿದ್ಬಿಟ್ರೆ ಲೈಫ್ ಲಾಂಗ್ ಹಂಗೆ ಇದ್ಬಿಡ್ತಾರ? ಅವರಲ್ಲೇ ಮಾನಸಿಕ ಖಿನ್ನತೆ ಇದೆ. ಜ್ಯೋತಿಷ ಹೇಳ್ತಾರಲ್ಲ, ಅವರಲ್ಲೇ ಮಾನಸಿಕ ಖಿನ್ನತೆ ಇದೆ. ಆ ಖಿನ್ನತೆ ಅವ್ರ ಹತ್ರ ಹೋಗಿ ನೀವು ಮಾನಸಿಕ ಖಿನ್ನತೆ ತಗೊಂಡು ಮನೆಗೆ ತಗೊಂಡ್ಬನ್ನಿ. ಪಾಸಿಟಿವ್ ತಗೊಂಡ್ಬರ್ಬೇಕು. ಫಸ್ಟ್ ಕ್ಲಾಸ್ ಆಗಿದೆ, ಟೆನ್ಷನ್ ಇರಲ್ಲ. ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದು 21ಕ್ಕೆ ಬನ್ನಿ.
ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ನೋಡ್ಕೊಳ್ಳಿ. ನೆಗೆಟಿವ್ ಇದ್ರೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಇರುತ್ತೆ. ಟೈಮ್ ರೋಲ್ ಆಗ್ತಾ ಇರುತ್ತೆ. ಆ ಟೈಮ್ ರೋಲಿಂಗ್ ಅಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.